ಪೊಲೀಸ್ನವರು ಮತ್ತೇನಾದರೂ ಕೇಳಿದ್ರ ರವಿ? ಇನ್ನೇನಾದರೂ ಅಪ್ಡೇಟ್ಸ್ ಇದೆಯಾ? ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಹೇಳಿದ್ರಪ್ಪ. ಅವ್ರ ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡಲಿ, ಆದರೆ ನಮ್ಮ ಕಡೆಯಿಂದ ಇದನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋಣ. ಮೊದಲು ಆ ಟೈರ್ ಮಾರ್ಕ್ ಯಾವ ಕಾರ್ದು ಅಂತ ಕಂಡುಹಿಡಿಬೇಕು. ಹಾಗೆಯೇ CCTV ಫುಟೇಜಲ್ಲಿ ಆ ಥರ ಕಾರ್ ಯಾವುದಾದ್ರೂ ಓಡಾಡಿದೆಯಾ ಅಂತ ನೋಡಬೇಕು. ಅಮ್ಮ, ಯಾಕಿಷ್ಟು ಓಡಾಡ್ತಾ ಇದ್ದೀರಾ? ಮೊದಲೇ ಸುಸ್ತಾಗಿದ್ದೀರಾ. ನೆನ್ನೆನೂ ಸುಸ್ತಾಗಿದ್ದೀರಿ ಅಂತ ಡ್ಯಾಡ್ ಹೇಳ್ತಿದ್ರು. ಹಾಗೆಲ್ಲ ಏನೂ ಇಲ್ಲಪ್ಪ, ನೀವೆಲ್ಲರೂ ತುಂಬ ಕಾಳಜಿ ಮಾಡ್ತೀರಲ್ಲ, ಅದಕ್ಕೆ ಹಾಗೆ ಅನ್ನಿಸ್ತಾ ಇದೆ. ಅಭಿ, ತಿಂಡಿ ತಿನ್ನೋಣ ಬಾ. ನನಗೆ ಬೇಡ, ನೀನು ಹೋಗಿ ಮಾಡು. ಊಟ ತಿಂಡಿ ಸರಿಯಾಗಿ ಮಾಡಲ್ಲ ಅಂದರೆ ಹೇಗೆ? ಸುಮ್ಮನೆ ಬಾ. ನನಗೆ ಬೇಡ ಅಂತ ಹೇಳದ್ನಲ್ಲ. ಸಮರ್ಥ ಆಚೆ ಬರೋವರೆಗೂ ನನಗೇನೂ ಸೇರಲ್ಲ. ನೀನು ಹೋಗಿ ತಿಂಡಿ ತಿನ್ನು. ಚಿಕ್ಕ ಮಕ್ಳ ಥರ ಹಠ ಮಾಡಬೇಡಿ, ತಿಂಡಿ ತಿನ್ನಿ. ಇಷ್ಟೆಲ್ಲ ಟೆನ್ಷನ್ ಮಧ್ಯೆ ಊಟ ಮಾಡಬೇಕು ಅಂತ ಅನ್ಸಲ್ಲ, ಹಸಿವು ಆಗಲ್ಲ. ಹಾಗಂತ ಹೀಗೆ ಹಸ್ಕೊಂಡಿದ್ರೆ ಸಮರ್ಥ್ ಜೈಲಲ್ಲಿದ್ದಾನೆ, ನೀವೆಲ್ಲರೂ ಹಾಸ್ಪಿಟಲಲ್ಲಿ ಇರಬೇಕಾಗತ್ತಷ್ಟೇ. ಛೇ ಬಿಡ್ತು ನಮ್ಮ. ನೋಡಿ, ಏನೇ ಹೋರಾಟ ಇದ್ರೂ ಆ ಹೋರಾಟ ನಮ್ಮ ಮನಸ್ಸಲ್ಲಿರಬೇಕು. ಅದು ನಮ್ಮ ದೇಹಕ್ಕೆ ಶಿಕ್ಷೆ ಆಗಬಾರ್ದು. ದೇವ್ರಿದಾನೆ, ಒಂದು ದಾರಿ ತೋರಿಸ್ತಾನೆ. ನೀವು ಮೊದಲು ತಿಂಡಿ ತಿನ್ನಿ. ಇಲ್ಲ ಅಮ್ಮ, ಆ ದೇವ್ರಿರೋದೇ ನಿಜ ಆದರೆ ಆ ದೇವ್ರ ಹೆಸರಲ್ಲೇ ಪ್ರಮಾಣ ಮಾಡ್ತಿದ್ದೀನಿ. ಸಮರ್ಥ ಆಚೆ ಬರೋವರೆಗೂ ನನಗೆ ಊಟನೇ ಬೇಡ. ಇದನ್ನು ಹರಕೆ ಅಂತಲೇ ಅನ್ಕೊಳ್ಳಿ. ಇವರೆಲ್ರಿಗೂ ಏನಾಗಿದೆ? ಆ ಸಮರ್ಥ ಜೈಲಲ್ಲಿ ಕೂತಿದ್ರೆ ಇವ್ರಿಗೇನು ಸಂಕಟ? ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋರ ಥರ ಆಡ್ತಿದ್ದಾರೆ. ಇವ್ರು ಯಾರಿಗೂ ನಿಧಿ ಬಗ್ಗೆ ಮಾತ್ರ ಯೋಚನೆ ಇಲ್ಲ, ಅವನನ್ನು ಬಿಡಿಸ್ಬೇಕು ಅಂತಲೇ ತಲೆ ಕೆಡಿಸ್ಕೊಂಡಿದ್ದಾರೆ. ಅಭಿ, ಇಷ್ಟೊಂದು ಹಠ ಮಾಡಬೇಡಿ, ತಿಂಡಿ ತಿನ್ನಿ. ಇಲ್ಲಪ್ಪ, ಅಭಿ ಹೇಳ್ತಿರೋದು ಸರಿಯಾಗೇ ಇದೆ. ಇದನ್ನ ಹರಕೆ ಅಂತನಾದರೂ ಅಂದ್ಕೊಳ್ಳಿ, ಅಥವಾ ಆ ದೇವಿಗೆ ನಾವು ಹಾಕ್ತಿರೋ ಸವಾಲು ಅಂತನಾದರೂ ಅಂದ್ಕೊಳ್ಳಿ. ಸಮರ್ಥ ಆಚೆ ಬರೋವರೆಗೂ ನಾವು ಊಟ ಮಾಡಲ್ಲ. ಅಟ್ಲೀಸ್ಟ್ ಅವ್ನು ಆಚೆ ಬರೋದಕ್ಕೆ ಒಂದು ಸುಳಿವಾದರೂ ಸಿಗಬೇಕು. ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಿದ್ದಾರೆ, ಒಂದು ನಿಮಿಷ. ಹೇಳಿ ಸರ್. ಹೌದಾ, ಸರಿ, ನಾನು ಈಗಲೇ ಬರ್ತೀನಿ. ಬ್ರೋ, ಏನು ಹೇಳಿದ್ರು? ಒಂದು ಗುಡ್ ನ್ಯೂಸ್ ಇದೆ. ಅವತ್ತು ರಾತ್ರಿ ಕಾರ್ ಆಕ್ಸಿಡೆಂಟ್ ಆದಾಗ ಅಲ್ಲಿ ಇನ್ನೊಂದು ಕಾರು ಓಡಾಡಿತ್ತು, ಅದ್ರ ಟೈರ್ ಮಾರ್ಕ್ಸು ಸಿಕ್ಕಿತ್ತು. ಈಗ CCTV ಫುಟೇಜ್ ಸಿಕ್ಕಿದೆಯಂತೆ. ಇನ್ಸ್ಪೆಕ್ಟರ್ ಈಗಲೇ ಬರೋಕ್ಕೆ ಹೇಳಿದ್ದಾರೆ. ಅಭಿ, ನೀನು ಸ್ಟೇಷನ್ಗೆ ಹೋಗಿ ಮಾತಾಡ್ಕೊಂಡು ಬಾ. ಅಭಿ, ನೀನು ಲಾಯರ್ ಹತ್ರ ಹೋಗಿ ಮಾತಾಡಿ ಈ ವಿಷಯನ ಡಿಸ್ಕಸ್ ಮಾಡು. ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗ್ರಪ್ಪ, ಹಾಗೆ ಹಶುಕೊಂಡು ಹೋಗಬೇಡಿ. ಇಲ್ಲ ಅಮ್ಮ, ಈಗ ತಡ ಮಾಡೋದು ಒಳ್ಳೇದಲ್ಲ. ನಾವು ಬೇಗ ಹೋಗಿ ಬಂದ್ಬಿಡ್ತೀವಿ. ಇವತ್ತಿಂದ ನಾನು ಉಪವಾಸ ಇದ್ದು ಸಾಯ್ಬೇಕು. CCTV ಫುಟೇಜಲ್ಲಿ ಅಲ್ಲಿ ಬೇರೆ ಕಾರ್ ಓಡಾಡಿದೆ ಅಂತ ಗೊತ್ತಾಗಿ ಆ ಕಾರಿಂದನೇ ಆಕ್ಸಿಡೆಂಟ್ ಆಗಿದೆ ಅಂತ ಪ್ರೂವ್ ಆದರೆ ನಿಧಿಗೆ ಶಿಕ್ಷೆ ಆಗಲ್ಲ. ಸಮರ್ಥ್ ಕೂಡ ಆಚೆ ಬರ್ತಾನೆ. ನಿಜವಾಗಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ಏನು ಮಾಡಲಿ ಈಗ? ಆ CCTVಲಿ ಆಕ್ಸಿಡೆಂಟ್ ಮಾಡಿರೋ ಕಾರು ನಂದೆ ಅಂತ ಗೊತ್ತಾಗ್ಬಿಟ್ರೆ ನಾನು ಜೈಲಿಗೆ ಹೋಗಬೇಕಾಗತ್ತೆ. ಈಗಾಗಲೇ ಆ ದತ್ತನು ತುಳಸಿನು ಎಲ್ಲರ ಮುಂದೆ ನಿನ್ನ ಬಗ್ಗೆ ಹೇಳ್ತೀವಿ, ನಿನ್ನ ಬಣ್ಣನ ಬಯಲು ಮಾಡ್ತೀವಿ ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಹಾಗೇನಾದರೂ ಆದರೆ ನನ್ನ ಕತೆ ಮುಗಿಯತ್ತೆ. ಇಲ್ಲ, ಹಾಗಾಗಬಾರ್ದು. ಈ ಮನೆನ ನಾಶ ಮಾಡಬೇಕು ಅಂತ ಬಂದೋಳು ನಾನು. ಆದರೆ ಈಗ ನಾನೇ ನಾಶ ಆಗ್ತಿದ್ದೀನೇನೋ ಅನ್ನಿಸ್ತಾ ಇದೆ. ಏನು ಮಾಡಲಿ? ನೀನೇನು ಬೆನ್ನಿಗೆ ಬಿದ್ದಿರೋ ಬೇತಾಳದ ಹಾಗೆ
ಯಾಕೆ ನನ್ನ ಹಿಂದೆ ಬಿದ್ದಿದ್ಯಾ? ಹೌದು, ನಾನು ಬೇತಾಳ ಅಂತಲೇ ಅನ್ಕೋ. ನಿನಗೆ ನಿಂದೇ ಕತೆನೇ ಹೇಳಬೇಕು. ಕತೆ ಶುರು ಮಾಡಿದ್ದು ನೀನು, ಆದರೆ ನಿನ್ನ ಕತೆಗೆ ಅಂತ್ಯ ಹಾಡೋದು ನಾನೇ. ಅದಿರಲಿ, ನೀನು ಯಾಕೆ ಬಾಲ ಸುಟ್ಟಿರೋ ಬೆಕ್ಕನಾಗಿ ನಿಂತಿದೀಯಾ? ನನಗ್ಯಾಕೆ ಭಯ? ಭಯ ಪಡೋ ಅಂಥದ್ದು ಏನಾಗಿದೆ? ಆಕ್ಸಿಡೆಂಟ್ ಆದ ಜಾಗದಲ್ಲಿ ಇನ್ನೊಂದು ಕಾರ್ ಓಡಾಡಿದೆ ಅಂತ ಅವಿ ಹೇಳಿದಾಗ್ಲಿಂದ ನಿನ್ನ ಮುಖದಲ್ಲಿ ಭಯ ಕಾಣ್ತಾ ಇದೆ, ಕೈ ನಡುಗ್ತಾ ಇದೆ. ನೀನು ಸುಮ್ಮನೆ ಏನೇನೋ ಹೇಳ್ಬೇಡ. ನನಗೇನು ಭಯ ಇಲ್ಲ. ನಾನು ನನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಈ ತಪ್ಪು ಮಾಡಿರೋರಿಗೆ ಖಂಡಿತ ಶಿಕ್ಷೆ ಆಗೇ ಆಗತ್ತೆ. ಅಲ್ಲಿವರೆಗೂ ನಾವು ಸುಮ್ಮನಿರಲ್ಲ. ಇವಳು ನನಗೆ ಸಮಾಧಾನ ಮಾಡ್ತಿದ್ದಾಳೋ ಅಥವಾ ಎಚ್ಚರಿಕೆ ಕೊಡ್ತಿದ್ದಾಳೋ? ಆಯ್ತಾಯ್ತು, ಅದೆಲ್ಲ ನನಗೆ ಗೊತ್ತಿದೆ. ನೀನೇ ನನಗೆ ಹೇಳೋದು ಬೇಕಾಗಿಲ್ಲ. ಇಷ್ಟೆಲ್ಲ ಗೊತ್ತಿದ ಮೇಲೆ ಸಮಾಧಾನ ಆಗೋದ್ರ ಬದಲು ಇನ್ನೂ ಟೆನ್ಷನ್ ಆಗಿರೋ ಹಾಗೆ ಕಾಣಿಸ್ತಿದೆಯಲ್ಲ. ನಾನು ಹೇಗಿರ್ಬೇಕು ಅನ್ನೋದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ. ಸುಮ್ಮನೆ ತಲೆ ತಿನ್ಬೇಡ. ಅಣ್ಣ, ಆಫೀಸ್ ಬಗ್ಗೆ ಕೆಫೆ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡಿ, ಎಲ್ಲ ನಾನು ನೋಡ್ಕೋತೀನಿ. ಮಹೇಶ, ನಿನಗೆ ನನ್ನ ಬಗ್ಗೆ ಬೇಸರ ಇಲ್ವಾ? ಯಾಕಣ್ಣ ಯಾಕೆ ಮಾತು ಕೇಳ್ತಿದ್ಯಾ? ಬೇಸರ ಮಾಡ್ಕೊಳ್ಳೋಂಥ ಕೆಲಸ ನೀನೇನು ಮಾಡಿದ್ಯಾ? ಅಲ್ಲ, ನಿಧಿನ ಪೊಲೀಸ್ನವ್ರಿಗೆ ಸರೆಂಡರ್ ಮಾಡಿಸೋದಕ್ಕೆ ಕರ್ಕೊಂಡು ಹೊರಟಿದ್ನಲ್ಲ, ಆ ನಿರ್ಧಾರದಿಂದ ನಿನ್ನ ಮನಸ್ಸಿಗೆ ಬೇಜಾರಾಯ್ತಾ ಅಂತ ಕೇಳ್ತಾ ಇದ್ದೀನಿ. ನಿನ್ನನ್ನು ಒಂದು ಮಾತು ಕೇಳದೆ ನಾನು ಆ ನಿರ್ಧಾರ ತಗೊಂಡೆ. ಅಣ್ಣ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಮಾಡೋ ಪ್ರತಿ ಕೆಲಸದಲ್ಲೂ ನ್ಯಾಯ ನೀತಿ ಇದ್ದೇ ಇರುತ್ತೆ. ನಿಧಿ ನನ್ನ ಮಗಳು ಹೌದು, ಆದರೆ ನೀನು ಅವಳನ್ನು ಮಗಳಿಗಿನ್ನ ಹೆಚ್ಚಾಗಿ ಸಾಕಿದೀಯ. ಅವಳ ಜವಾಬ್ದಾರಿನ ನೀನೇ ತಗೊಂಡು ಇಷ್ಟು ವರ್ಷ ಬೆಳೆಸಿದೀಯ. ಅಂಥದ್ರಲ್ಲಿ ಅವಳ ಕೈ ಇಟ್ಕೊಂಡು ಪೊಲೀಸ್ ಸ್ಟೇಷನಿಗೆ ನೀನು ಕರ್ಕೊಂಡು ಹೊರಟಿದ್ದಾಗ ನಿನ್ನ ಮನಸ್ಸಲ್ಲಿ ಏನಾಗ್ತಿತ್ತು ಅಂತ ನನಗೆ ಅರ್ಥ ಆಗುತ್ತೆ ಅಣ್ಣ. ಯಾವುದೇ ಕಾರಣಕ್ಕೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಿನ್ನ ಮನಸ್ಸಲ್ಲಿತ್ತು. ನ್ಯಾಯ ಗೆಲ್ಲಬೇಕು ಅಂತ ನಿನ್ನಲ್ಲಿತ್ತು. ನೀನು ಯಾವತ್ತಿದ್ರೂ ನ್ಯಾಯದ ಪರವಾಗಿ ಇರ್ತೀಯ ಅಂತ ನನಗೆ ಗೊತ್ತು ಅಣ್ಣ. ನಿಧಿ ನಿನ್ನ ಮಗಳು, ಅವಳ ಬಗ್ಗೆ ಯಾವುದೇ ನಿರ್ಧಾರ ತಗೊಳ್ಳೋ ಹಕ್ಕು ನಿನಗಿದೆ ಅಣ್ಣ. ನಿನ್ನ ಒಡ ಹುಟ್ಟದವನಾಗಿ ನಿನ್ನ ಬಗ್ಗೆ ನಾನು ಇಷ್ಟು ಅರ್ಥ ಮಾಡ್ಕೊಳ್ದಿದ್ರೆ ಹೇಗಣ್ಣ? ಆದರೂ ನಿಧಿ ಮದುವೆ ಆಗಬೇಕಾಗಿರೋ ಹೆಣ್ಮಗಳು, ಅಂಥದ್ರಲ್ಲಿ ನಾನಾ ರೀತಿ ತಪ್ಪೇನಿಲ್ಲ ಅಣ್ಣ. ನಿಜವಾಗ್ಲೂ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ನಿಧಿ ಮಾಡಿರೋ ತಪ್ಪಿಗೆ ಸಮರ್ಥ ಶಿಕ್ಷೆ ಅನುಭವಿಸೋದು ಯಾವ ನ್ಯಾಯ ಹೇಳು? ಏನು ಹೇಳಿದ್ರಿ ನೀವು? ಆ ಆಕ್ಸಿಡೆಂಟ್ ಮಾಡಿದ್ದು? ಹೌದು, ನಮಗೂ ಈ ಸತ್ಯ ಗೊತ್ತಿರಲಿಲ್ಲ. ಈ ಆಕ್ಸಿಡೆಂಟ್ ಮಾಡಿದ್ದು ನನ್ನ ಮಗಳು ನಿಧಿ. ನಾನು ಆಕ್ಸಿಡೆಂಟ್ ಸ್ಪಾಟಿಗೆ ಹೋಗಿದ್ದೆ. ಅಲ್ಲಿ ನಮ್ಮ ಕಾರ್ ಟೈರ್ ಮಾರ್ಕ್ಸ್ ಮಾತ್ರ ಅಲ್ಲ, ಇನ್ನೊಂದು ಕಾರಿನ ಟೈರ್ ಮಾರ್ಕ್ಸು ಸಿಕ್ಕಿದೆ. ಸೊ ಫಸ್ಟು ಪಾಸ್ ಆಗಿರೋ ಕಾರಿಂದಾನೇ ಆಕ್ಸಿಡೆಂಟ್ ಆಗಿರ್ಬೋದಲ್ಲ. ನನ್ನ ಬಗ್ಗೆ ಯಾವುದೇ ಕ್ಲೂ ಸಿಗಬಾರ್ದು ಅಂತ ನಮ್ಮ ಮನೆ CCTVನ ಇದುವರೆಗೂ ರೆಡಿ ಮಾಡಿಸ್ದೇ ಇರೋ ಥರ ನೋಡಿಕೊಂಡೆ. ಅಷ್ಟಾದರೂ
ನನ್ನ ಕಾರಿನ ಫುಟೇಜು ಬೇರೆ ಯಾವುದೋ CCTV ಸಿಕ್ಕಿದೆ ಅಂತ ಹೇಳ್ತಿದ್ದಾನೆ. ಏನ್ ಮಾಡಲಿ? ಹಲೋ ನಾನು ಹೇಳಿದ ಕೆಲಸ ಏನಾಯ್ತು? ಮೇಡಮ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾವು ಹೇಳ್ದಾಗ ಕೇಳೋಕೆ ಒಪ್ಕೊಂಡಿದ್ದಾರೆ. ಅವರು ನಮ್ಮ ಸಾಕ್ಷಿಗಳನ್ನ ಕ್ರಾಸ್ ಎಕ್ಸಾಮಿನ್ ಮಾಡಲ್ವಂತೆ. ಅದು ಅಲ್ಲದೆ ಮಾಧವ್ ಅವರಾಗಲಿ, ಅಭಿ ಆಗಲಿ ಅಥವಾ ಸಿರಿ ಅವರೇ ಆಗಲಿ ಏನೇ ಎವಿಡೆನ್ಸ್ ಕೊಟ್ಟರು ಅದ್ರ ಬಗ್ಗೆ ಹೆಚ್ಚಾಗಿ ಆರ್ಗ್ಯೂ ಮಾಡಲ್ವಂತೆ. ಸರಿ, ಇಷ್ಟು ಮಾತ್ರ ಅಲ್ಲ, ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಸಮರ್ಥಗೆ ಶಿಕ್ಷೆ ಆಗಬೇಕು. ಯಾವುದೇ ಕಾರಣಕ್ಕೂ ಈ ಕೇಸು ಡಿವಿಯೇಟ್ ಆಗಬಾರ್ದು. ಅಕಸ್ಮಾತ್ ಸಮರ್ಥ್ ಅಲ್ಲದೆ ಬೇರೆ ಯಾರೋ ಈ ಆಕ್ಸಿಡೆಂಟ್ ಮಾಡಿದ್ದಾರೆ ಅನ್ನೋ ಥರ ಕೇಸ್ ತಿರುಗಿದ್ರೆ ಅದು ಸುಳ್ಳು, ಕಟ್ಟುಕತೆ, ಮನೆಯವರೆಲ್ಲರೂ ಸೇರಿ ಹೀಗೆ ಮಾಡ್ತಿದ್ದಾರೆ ಅನ್ನೋ ಥರ ಆಗಬೇಕು. ಅದೆಲ್ಲ ನನಗೆ ಬಿಡಿ ಮೇಡಮ್, ನಿಮ್ಮ ಕೆಲಸ ಆಗುತ್ತೆ ಅಂದ್ಕೊಳ್ಳಿ. ಆದರೆ ಏನು? ಅದೇನೋ CCTV ಫುಟೇಜ್ ಸಿಕ್ಕಿದೆ ಅಂತ ಅಭಿ ಅವರು ನನಗೆ ಫೋನ್ ಮಾಡಿದ್ರು. ಅದರಲ್ಲಿ ನಿಜವಾಗ್ಲೂ ಆಕ್ಸಿಡೆಂಟ್ ಮಾಡಿರೋ ಕಾರ್ ಏನಾದರೂ ಗೊತ್ತಾಗ್ಬಿಟ್ರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಸಿಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಮೇಡಮ್. ಸರಿ, ಅದ್ರ ಬಗ್ಗೆ ನಿಮಗೆ ಚಿಂತೆ ಬೇಡ. ನಿಮ್ಮ ಕೆಲಸ ನೀವು ಮಾಡಿ. ಕಾರ್ ಸಿಗದೆ ಇರೋ ಥರ ನಾನು ನೋಡ್ಕೋತೀನಿ. ಅದೇ ಸ್ವಲ್ಪ ದುಡ್ಡು ನಿಮಗೆ ಮಾತ್ರ ಅಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಸೇರಿ ದುಡ್ಡು ಕಳಿಸ್ತೀನಿ. ಅಷ್ಟಾದರೆ ಸರಿ ಮೇಡಮ್, ಉಳಿದದ್ದೆಲ್ಲ ನಾನು ನೋಡ್ಕೋತೀನಿ. ಎಲ್ಲಿ ಹೋದ್ವು ಇವುಗಳು? ಇಷ್ಟೊತ್ತಾದರೂ ಬರಲಿಲ್ಲ. ಮೇಡಮ್ ಹೇಳಿ, ನಮ್ಮಿಂದ ಏನು ಕೆಲಸ ಆಗಬೇಕು? ನೋಡಿ, ಇದೇ ಕಾರು. ನಾನು ಮುಂಚೆನೇ ಹೇಳ್ದಾಗೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿಸಿ, ಇದಕ್ಕಾಗಿರೋ ಡ್ಯಾಮೇಜ್ಗಳನ್ನೆಲ್ಲ ಸರಿ ಮಾಡಿಸಿ, ಈ ಕಾರು ಯಾರಿಗೂ ಸಿಗದೆ ಇರೋ ಹಾಗೆ ಮಾಡಬೇಕು. ಓಕೆ ಮೇಡಮ್, ಹಾಗೆ ಆಗಲಿ. ಆದರೆ ಇಷ್ಟು ಒಳ್ಳೆ ಕಾರಣ ನಮಗೆ ಯಾಕೆ ಕೊಡ್ತಿದ್ದೀರಾ? ಅದೆಲ್ಲ ನಿಮಗೆ ಬೇಕಾಗಿಲ್ಲ. ನಾನು ಹೇಳ್ದಷ್ಟು ಮಾಡಿ ಸಾಕು. ಆಗಲಿ ಮೇಡಮ್. ಇದು ನಿಮಗೆ. ಇದು ಕಾರ್ನ ರೆಡಿ ಮಾಡ್ಸೋಕ್ಕೆ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಈ ಕಾರು ಯಾರಿಗೂ ಗುರ್ತೇ ಸಿಗದೆ ಇರೋ ಹಾಗೆ ಕಂಪ್ಲೀಟ್ಲಿ ಚೇಂಜ್ ಆಗಬೇಕು. ನಾನೇನು ಹೊರಡ್ತೀನಿ. ಸರಿ ಮೇಡಮ್, ಅದನ್ನ ನೋಡ್ಕೊತೀನಿ. ತಾತ, ಏನಿದೆಲ್ಲ ಇವ್ರು ಹೇಳ್ತಾ ಇರೋದು? ಹೌದು ಸೊಗ್ಲಾಡಿ, ಅದೆಲ್ಲ ನಿಜ. ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಣುಮಗಳು, ಅದರಲ್ಲೂ ಆ ಹೊತ್ತೆ ಮದುವೆ ಆಗಬೇಕಾಗಿರೋ ಹೆಣ್ಣು ಮಗಳಿಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನು ತಪ್ಪಿಸೋದಕ್ಕೋಸ್ಕರ ತಾನು ಮಾಡದಿರೋ ಅಪರಾಧನ ಸಮರ್ಥ್ ತನ್ನ ಮೇಲೆ ಹಾಕ್ಕೊಂಡ. ತನ್ನ ಮಗನಿಗೆ ಶಿಕ್ಷೆ ಆದರೂ ಚಿಂತೆ ಇಲ್ಲ, ಒಂದು ಹೆಣ್ಣು ಮಗಳ ಜೀವನ ಉಳಿಸ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ಅವನು ತನ್ನ ಮೇಲೆ ತಪ್ಪು ಹಾಕ್ಕೊಂಡ. ಅಂದರೆ ಆ ನಿರ್ಧಾರನ ಅರ್ಥ ಮಾಡಿಕೊಂಡ ತುಳಸಿ ಅದನ್ನು ಒಪ್ಕೋತಾಳೆ. ಈಗ ನೀನೇ ಹೇಳು ಸೌಲಾಡಿ, ಒಂದು ವೇಳೆ ನೀನೇ ಏನಾದರೂ ತುಳಸಿ ಜಾಗದಲ್ಲಿದ್ದಿದ್ರೆ ಇನ್ನೊಂದು ಹೆಣ್ಣಿಗೆ ಶಿಕ್ಷೆ ಆಗೋದಕ್ಕೆ ಬಿಟ್ಟು ಬಿಡ್ತಿದ್ಯಾ? ಹೇಳು ಹೇಳು ಸೊಗ್ಲಾಡಿ. ಏನಾಯ್ತು? ಯಾಕೆ ಅಳ್ತಾ ಇದೀಯಾ ಮಾವ? ಏನಾಯ್ತು ಮಾವ? ಯಾಕೆ ಇವಳು ಇಷ್ಟೊಂದು ಅಳ್ತಾ ಇದ್ದಾಳೆ? ಮಾಧವ್ ಅವರೇ, ಮಹೇಶ್ ಅವರೇ ಏನು ಹೇಳಿದ್ರಿ? ಇವಳು ಯಾಕೆ ಇಷ್ಟ ಅಳ್ತಾ ಇದ್ದಾಳೆ? ಪುಟ್ಟ, ಯಾಕೆ ಅಳ್ತಾ ಇದೆಯಾ? ಏನಾಯ್ತು? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿಮ್ಮ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ಬಿಟ್ಟಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಮ್ಮ, ಕ್ಷಮಿಸ್ಬಿಡಿ. ಹೇಳು ಹೇಳು ಪುಟ್ಟ, ಹೇಳು. ಕೂತ್ಕೋ ಬಾ, ಕೂತ್ಕೋ. ಏನ್ ಪುಟ್ಟ ಇದೆಲ್ಲ? ನೀನ್ ನನ್ನನ್ನು ಕ್ಷಮೆ ಕೇಳೋದಾ?
ನಿಜ ಹೇಳಬೇಕು ಅಂದರೆ ನಾನು ನಿನ್ನನ್ನು ಕ್ಷಮೆ ಕೇಳಬೇಕು. ಸಮಾಧಾನ ಮಾಡ್ಕೊ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅದೇ ರೀತಿ ಮಾಡ್ತಿದ್ರು. ನಿನಗೆ ಪಾಪು ಎಷ್ಟು ಮುಖ್ಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಆಗ ಅವನ ನಿರ್ಧಾರಕ್ಕೆ ನಾನು ಬೆಂಬಲವಾಗಿ ನಿಲ್ಬೇಕಾಗಿತ್ತು. ನನಗೆ ಬೇರೆ ದಾರಿನೇ ಇರಲಿಲ್ಲ. ನನಗೆ ಗೊತ್ತಮ್ಮ, ಇಷ್ಟು ವರ್ಷ ನಿಮ್ಮ ಜೊತೆಲಿದ್ದು ನೀವೇನು ಅಂತ ಗೊತ್ತಿದ್ದು ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬಿಟ್ಟೆ. ಈಗಲೂ ನಾನು ಮಾತಾಡಿದ್ದೆಲ್ಲ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಕೋಪ ಬರುತ್ತೆ. ಅಷ್ಟಾದರೂ ನೀವು ನನ್ನ ಕಣ್ಣೀರು ಒರೆಸೋಕೆ ಬಂದಿದ್ರಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ಆಗಿದ್ದಾಯಿತು. ಇದರಲ್ಲಿ ನಿಮ್ಮಿಬ್ಬರು ತಪ್ಪು ಇಲ್ಲ. ನೀವಿಬ್ಬರು ಇಂಥ ಪರಿಸ್ಥಿತಿಲಿ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೊಂಡಿದ್ದೀರ. ಗಂಡನ್ನು ಉಳಿಸ್ಕೊಳ್ಳೋದಕ್ಕೆ ನೀನು ಹೋರಾಟ ಮಾಡಿದೀಯ. ಮಗಳನ್ನು ಕಾಪಾಡಿಕೊಂಡು ಮಗನ್ನೂ ಉಳಿಸ್ಕೊಳ್ಬೇಕು ಅಂತ ತುಳಸಿಯವ್ರು ಹೋರಾಟ ಮಾಡ್ತಿದ್ದಾರೆ. ಇದರಲ್ಲಿ ಪರಿಸ್ಥಿತಿ ನಮ್ಮ ಪರವಾಗಿಲ್ಲ ಅಷ್ಟೇ. ಅಷ್ಟಕ್ಕೂ ಅದಕ್ಕೆ ನಾ ಅಪಾರ್ಥ ಮಾಡಿಕೊಂಡಿದ್ದು ನೀನೊಬ್ಬಳೇ ಅಲ್ಲ. ನಾವೂ ಅದಕ್ಕೆ ಯಾಕೆ ಸಮರ್ಥ ಪರವಾಗಿ ಸಾಕ್ಷಿ ಹೇಳ್ತಿಲ್ಲ ಅಂತ ಅವ್ರ ಮೇಲೆ ಬೇಸರ ಮಾಡ್ಕೊಂಡಿದ್ವಿ. ಅದಕ್ಕೆ ನಮ್ಮ ಪಾಲಿಗೆ ದೇವತೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಸರ್, ಇಲ್ಲಿ ನೋಡಿ, ಈ ಕಾರು ಲೆಫ್ಟ್ ಸೈಡ್ಗೆ ಡ್ಯಾಮೇಜ್ ಆಗಿದೆ. ಇದನ್ನು ನೋಡ್ತಿದ್ರೆ ಅನಿಸ್ತಿದೆ ಆಕ್ಸಿಡೆಂಟು ಈ ಕಾರಿಂದಾನೇ ಆಗಿರ್ಬೋದು ಅಂತ. ನಮಗೂ ಹಾಗೆ ಅನಿಸ್ತಾ ಇದೆ. ಆದರೆ ಕಾರ್ ಯಾವುದು ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. CCTV ಇರೋದು ಮುಂದಿನ ರೋಡಲ್ಲಿ, ಆದರೆ ಈ ಕಾರು ಅಲ್ಲಿವರೆಗೂ ಬರೋದೇ ಇಲ್ಲ, ಹಾಗೆ ಸ್ಟ್ರೈಟಾಗಿ ಹೊರಟೋಗಿದೆ. ಸರ್, ಇದು ಯಾವ ಕಂಪ್ನಿ ಕಾರ್ ಅಂತ ಗೊತ್ತಾಗ್ತಿದೆ. ಹಾಗೆ ಇದಕ್ಕೆ ಡೆಂಟು ಕೂಡ ಇದೆ. ಈ ಡೀಟೇಲ್ಸ್ ಇಟ್ಕೊಂಡು ಈ ಕಾರು ಯಾರ್ದು ಅಂತ ಕಂಡುಹಿಡಿಬೋದಲ್ವಾ? ಇದೆಲ್ಲ ಸಿನಿಮಾಗಳಲ್ಲಿ ಮಾತ್ರ ಸಾಧ್ಯ ಅವಿನಾಶ್. ವ್ಯವಸ್ಥೆ ನೀವು ಅಂದ್ಕೊಂಡ ಹಾಗಿಲ್ಲ. ಬಟ್ ಐ ವಿಲ್ ಟ್ರೈ. ಇದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟಿಗೆ ಡೀಟೇಲ್ಸ್ನ ಕಳಿಸಿ ಈ ಥರ ಕಾರು ಬೆಂಗಳೂರಲ್ಲಿ ಯಾವ್ಯಾವ ಮನೇಲಿದೆ ಅನ್ನೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ. ಆದರೆ ಪ್ರತಿಯೊಬ್ಬರು ಮನೆಗೂ ಹೋಗಿ ಅವ್ರ ಕಾರ್ ಡೆಂಟ್ ಆಗಿದೆ ಅಂತ ನೋಡೋದು ಹೇಗೆ? ಅಥವಾ ನಾವು ಹೋಗೋಕ್ಕೆ ಮುಂಚೆ ಅವರು ಆ ಕಾರ್ ಡೆಂಟ್ನ ತೆಗೆಸಿರ್ಬೋದಲ್ಲ? ಸರ್, ಹಾಗಂತ ನಾವು ಪ್ರಯತ್ನನೇ ಪಡದೇ ಇದ್ದರೆ ನಿಜವಾದ ಅಪರಾಧ ತಪ್ಪಿಸ್ಕೋಬೋದಲ್ವಾ? ಪ್ರಯತ್ನ ಪಡಲ್ಲ ಅಂತ ಹೇಳ್ತಿಲ್ಲ, ಪ್ರಯತ್ನ ಪಡ್ತೀವಿ. ಆದರೆ ಸಿಗತ್ತೆ ಅನ್ನೋ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸರ್, ಅದೇ ಟೈಮಲ್ಲಿ ಅಕ್ಕಪಕ್ಕದ ರೋಡಲ್ಲಿ ಕಾರ್ ಓಡಾಡಿದೆಯಾ ಅಂತ ನೋಡ್ಬೋದಲ್ವಾ? ಅಲ್ಲಿ ಯಾವುದಾದ್ರೂ CCTV ಕ್ಯಾಮ್ರಾ ಇದ್ದರೆ ಆ ಫುಟೇಜಲ್ಲಿ ಕಾರ್ ನಂಬರ್ ನೋಡ್ಬೋದಲ್ವಾ? ಹೇಳಿದ್ನಲ್ಲ ಅವಿನಾಶ್, ಇದಕ್ಕೆಲ್ಲ ತುಂಬ ಟೈಮ್ ತೊಗೊಳುತ್ತೆ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಆದರೆ ಕೋರ್ಟ್ ಇದಕ್ಕೆಲ್ಲ ಕಾಲಾವಕಾಶ ಕೊಡುತ್ತೆ ಅನ್ನೋದು ನಂಗೆ ಯಾಕೋ ಡೌಟು. ಅಕಸ್ಮಾತ್ ಕೋರ್ಟ್ ಟೈಮ್ ಕೊಡಲಿಲ್ಲ ಅಂದ್ಕೊಳ್ಳಿ, ಆಗ ನಿಮ್ಮ ಮನೆಯವ್ರಿಗೆ ಶಿಕ್ಷೆ ಆಗೋದಂತೂ ಖಂಡಿತ. ಇಲ್ಲ ಸರ್, ನನಗೆ ನಂಬಿಕೆ ಇದೆ. ನಿಜವಾದ ಅಪರಾಧಿಗಳು ಸಿಕ್ಕೇ ಸಿಗ್ತಾರೆ. ಈ ಕಾರು ಯಾರುದು ಅಂತ ಗೊತ್ತಾಗತ್ತೆ. ಈ ಕಾರ್ ಸಿಕ್ಕೇ ಸಿಗತ್ತೆ. ಸಿಕ್ಕಿದ್ರೆ ತುಂಬ ಒಳ್ಳೆಯದೇ. ನಾನು ಈ ಫುಟೇಜ್ನ ಇಮಿಡಿಯೇಟಾಗಿ ಕಂಟ್ರೋಲ್ ರೂಮಿಗೆ ಕಳಿಸ್ತೀನಿ. ಎಲ್ಲ ಕಡೆ ಹುಡುಕೋ ವ್ಯವಸ್ಥೆ ಮಾಡ್ತೀನಿ. ನಾನು ಬರ್ತೀನಿ. ಥ್ಯಾಂಕ್ ಯು ಸರ್. ಆಗಿದ್ದೆಲ್ಲ ಆಗೋಯ್ತು. ಈಗ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕಾಗಿರೋದು ನಮ್ಮ ಮೊಮ್ಮಕ್ಕಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ. ನಾವು ಏನೇ ನಿರ್ಧಾರ ತಗೊಂಡ್ರು ಜೊತೆಯಾಗಿ ನಿಂತು ನಿರ್ಧಾರ ತಗೋಬೇಕು. ಹೌದಮ್ಮ, ಗೊತ್ತಿತ್ತೋ ಗೊತ್ತಿಲ್ಲದೇನೋ ಇದೆಲ್ಲ ಆಗೋಗಿದೆ. ಹಾಗಂತ ಅವಳಿಗೆ ಶಿಕ್ಷೆ ಆಗೋದನ್ನು ನನ್ನ ಮನಸ್ಸು ಸಹಿಸ್ಕೊಳ್ಳಲ್ಲ. ಇದರಲ್ಲಿ ನಿಧಿದು ತಪ್ಪಿದೆ ಅಂತ ನಮಗೂ ಅನ್ನಿಸ್ತಿಲ್ಲ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮತ್ತೆ ಶುರು ಮಾಡಿದ್ದಾರೆ. ಆ ಜಾಗದಲ್ಲಿ ಬೇರೆ ಯಾವುದೋ ಇನ್ನೊಂದು ಕಾರ್ ಓಡಾಡಿದೆ, ಅದರ ಟೈರ್ ಮಾರ್ಕ್ ಸಿಕ್ಕಿದೆ. ಇದೆಲ್ಲ ನಿಮಗೂ ಗೊತ್ತಿದೆ. ನನಗೆ ಯಾಕೋ ಈ ಆಕ್ಸಿಡೆಂಟನ್ನು ಬೇರೆ ಯಾರೋ ಮಾಡಿ ಆ ತಪ್ಪನ್ನು ನಿಧಿ ಮೇಲೆ ಬರೋ ಹಾಗೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಏನೇ ಆದರೂ ತಂಗಿನ ಉಳಿಸೋದಕ್ಕೆ ಸಮರ್ಥ ಕಂಬಿ ಹಿಂದೆ ಇದ್ದಾನೆ. ಒಡ ಹುಡ್ತೇ ಇದ್ದರೂ ತಂಗಿನ ಉಳಿಸ್ಕೊಳ್ಳೋ ಅಣ್ಣ ಅವನಾಗ್ಬಿಟ್ಟ. ಅವನ ಬಗ್ಗೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಆ ದೇವರು ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡ್ತಾನೆ.
ಅವನು ಹೇಗೆ ತಂಗಿನ ಕಾಪಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡಿದ್ನೋ ಈಗ ಅವನನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಣ್ಣ? ಸಮರ್ಥ್ ಖಂಡಿತ ಆಚೆ ಬರ್ತಾನೆ. ನಿಧಿಗೂ ಶಿಕ್ಷೆ ಆಗಲ್ಲ. ಅಲ್ಲಿ ಬೇರೆ ಯಾವುದೋ ಒಂದು ಕಾರು ಓಡಾಡಿದೆ ಅಂತಂದರೆ ಪೊಲೀಸ್ ಇನ್ವೆಸ್ಟಿಗೇಷನಿಂದ ಸತ್ಯ ಗೊತ್ತಾಗೇ ಆಗುತ್ತೆ. CCTV ಫೋಟೋಸು ಅವ್ರಿಗೆ ಸಿಕ್ಕಿದೆ. ಯಾವುದಕ್ಕೂ ಆದಷ್ಟು ಬೇಗ ಸತ್ಯ ಗೊತ್ತಾಗಬೇಕು, ಎಲ್ಲ ತಿಳಿ ಆಗಬೇಕು.